ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 44ನೇ ಪ್ರಶ್ನೆಯನ್ನ ಗಮನಿಸಿ. ಎಂ ಪ್ಲಸ್ ಎನ್ ಪ್ಲಸ್ ಪಿ ಇಸ್ ಈಕ್ವಲ್ ಟು 0 ಆದಾಗ ಎಂ ಕ್ಯೂಬ್ ಪ್ಲಸ್ ಎನ್ ಕ್ಯೂಬ್ ಪ್ಲಸ್ ಪಿ ಕ್ಯೂಬ್ ಬೆಲೆ ಎಷ್ಟು? ಸೊ ಇಲ್ಲಿ ಬೀಜಗಣಿತದ ಸಮೀಕರಣ. ಸೊ ಇಲ್ಲಿ ಎಂ ಕ್ಯೂಬ್ ಪ್ಲಸ್ ಎನ್ ಕ್ಯೂಬ್ ಪ್ಲಸ್ ಪಿ ಕ್ಯೂಬ್ ಮೈನಸ್ 3 ಇಂಟು ಎಂ ಇಂಟು ಎನ್ ಇಂಟು ಪಿ ಈಸ್ ಈಕ್ವಲ್ ಟು ಏನ್ ಹೇಳಿ? ಎಂ ಪ್ಲಸ್ ಎನ್ ಪ್ಲಸ್ ಪಿ ಇಂಟು ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ಮೈನಸ್ ಎಂ ಎನ್ ಮೈನಸ್ ಎನ್ ಪಿ ಮೈನಸ್ ಪಿ ಎಂ. ಓಕೆ, ಸೊ ಇಲ್ಲಿ ಮೂಲ ಬೀಜಗಣಿತದ ಸೂತ್ರ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಎಂ ಪ್ಲಸ್ ಎನ್ ಪ್ಲಸ್ ಪಿ ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇದನ್ನ ಆದೇಶಿಸಿದಾಗ ಏನಾಗತ್ತೆ? ಎಂ ಕ್ಯೂಬ್ ಪ್ಲಸ್ ಎನ್ ಕ್ಯೂಬ್ ಪ್ಲಸ್ ಪಿ ಕ್ಯೂಬ್ ಮೈನಸ್ 3mnp ಈಸ್ ಈಕ್ವಲ್ ಟು, ಸೊ ಎಂ ಪ್ಲಸ್ ಎನ್ ಪ್ಲಸ್ ಪಿ ಅನ್ನ 0 ಅಂತ ಕೊಟ್ಟಿದ್ದಾರೆ, ಗುಣಿಸು ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ಮೈನಸ್ ಎಂ ಎನ್ ಮೈನಸ್ ಎನ್ ಪಿ ಮೈನಸ್ ಪಿ ಎಂ. ಓಕೆ, ಸೊ ಹಾಗಾದ್ರೆ ಇದು ಎಲ್ಲ ಏನಾಯ್ತು ಹೇಳಿ? 0 ಆಗ್ಬಿಡತ್ತೆ. ಸೊ ಎಂ ಕ್ಯೂಬ್ ಪ್ಲಸ್ ಎನ್ ಕ್ಯೂಬ್ ಪ್ಲಸ್ ಪಿ ಕ್ಯೂಬ್ ಮೈನಸ್ 3 ಇಂಟು ಎಂ ಇಂಟು ಎನ್ ಇಂಟು ಪಿ ಈಸ್ ಈಕ್ವಲ್ ಟು 0 ಆಯ್ತು. ಓಕೆ, ಸೊ ಈಗ ನಾವು ಮೈನಸ್ 3mnp ಅನ್ನ ಸಮೀಕರಣದ ಬಲಗಡೆ ತಗೊಂಡು ಹೋದಾಗ ಮೈನಸ್ ಇರೋದೇನಾಗತ್ತೆ? ಪ್ಲಸ್ ಆಗತ್ತೆ. ಎಂ ಕ್ಯೂಬ್ ಪ್ಲಸ್ ಎನ್ ಕ್ಯೂಬ್ ಪ್ಲಸ್ ಪಿ ಕ್ಯೂಬ್ ಈಸ್ ಈಕ್ವಲ್ ಟು 3 ಇಂಟು ಎಂ ಇಂಟು ಎನ್ ಇಂಟು ಪಿ ಆಗತ್ತೆ. ಓಕೆ, ಹಾಗಾದ್ರೆ ಎಂ ಕ್ಯೂಬ್ ಪ್ಲಸ್ ಎನ್ ಕ್ಯೂಬ್ ಪ್ಲಸ್ ಪಿ ಕ್ಯೂಬ್ ನ ಬೆಲೆ ಏನ್ ಹೇಳಿ? 3 ಇಂಟು ಎಂ ಇಂಟು ಎನ್ ಇಂಟು ಪಿ ಆಗಿದೆ. ಓಕೆ, ಥ್ಯಾಂಕ್ ಯು.